ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮಹೇಶ್ ಪೂಜಾರಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೇಹದ ಪಾತಳಿಗಳು ಮತ್ತು ಅಕ್ಷಗಳ ಬಗ್ಗೆ ಅಧ್ಯಯನ ಮಾಡೋಣ. ಪ್ಲೇನ್ಸ್ ಆ್ಯಂಡ್ ಆಕ್ಸಿಸ್ ಆಫ್ ಅವರ್ ಬಾಡಿ. ಏನು ಪ್ಲೇನ್ಸ್ ಮತ್ತು ಆಕ್ಸಿಸ್ ಅಂದರೆ ಏನು, ಪಾತಳಿಗಳು ಮತ್ತು ಅಕ್ಷಗಳಂದ್ರೆ ಏನು ಅಂತ ನಾವು ಇಲ್ಲಿ ನೋಡೋಣ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ಕಿಂಜಿಯಾಲಜಿ, ಬಯೋಮೆಕ್ಯಾನಿಕ್ಸ್ ಮತ್ತು ನಮ್ಮ ದೇಹದ ಚಲನೆಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ದೇಹದ ಚಲನೆಗಳು ಯಾವುವು ಅಂದರೆ ಫ್ಲೆಕ್ಷನ್ ಆಯಿತು, ಎಕ್ಸ್ಟೆನ್ಷನ್ ಆಯಿತು, ಅಬ್ಡಕ್ಷನು, ಸುಪಿನೇಷನು, ಪ್ರೋನೇಷನು, ಹೀಗೆ ಹಲವಾರು ಚಲನೆಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಈ ಎಲ್ಲ ಚಲನೆಗಳನ್ನು ನಿಖರವಾಗಿ ಅಧ್ಯಯನ ಮಾಡಲು ನಾವು ಈ ಪ್ಲೇನ್ ಮತ್ತು ಆಕ್ಸಿಸ್ಗಳನ್ನು ಉಪಯೋಗಿಸ್ತೀವಿ. ಓಕೆ ಸ್ನೇಹಿತರೆ, ಎಲ್ಲ ಚಲನೆಗಳು, ನಮ್ಮ ದೇಹದಲ್ಲಿ ಆಗುವಂತಹ ಚಲನೆಗಳನ್ನು ನಾವು ನಿಖರವಾಗಿ ಅಧ್ಯಯನ ಮಾಡಲು ಈ ಕಾಲ್ಪನಿಕ ರೇಖೆಗಳನ್ನು ಮತ್ತು ಪಾತಳಿಗಳನ್ನು, ಇವಕ್ಕೆ ಮೇಲ್ಮೈ ಕೂಡ ಅಂತ ನಾವು ಕರಿತೀವಿ. ಇವೆರಡನ್ನು ನಾವು ಬಳಸ್ತೀವಿ. ಇಲ್ಲಿ ನೋಡಿ, ಅನಾಟಮಿಕಲ್ ಪ್ಲೇನ್ಗಳು ಮತ್ತು ಆಕ್ಸಿಸ್ಗಳು ಎಂದರೆ ದೈಹಿಕ ಶಿಕ್ಷಣ, ಕಿಂಜಿಯಾಲಜಿ ಮತ್ತು ಬಯೋಮೆಕ್ಯಾನಿಕ್ಸ್ನಲ್ಲಿ ಮಾನವನ ದೇಹದ ಚಲನೆಗಳನ್ನು ನಿಖರವಾಗಿ ಅಧ್ಯಯನ ಮಾಡಲು ಬಳಸುವ ಕಾಲ್ಪನಿಕ ರೇಖೆಗಳು ಮತ್ತು ಮೇಲ್ಮೈಗಳು. ಓಕೆ ಸ್ನೇಹಿತರೆ, ನಾವು ಸಪರೇಟಾಗಿ ಪ್ಲೇನ್ ಅಂದರೆ ಏನು ಮತ್ತು ಆಕ್ಸಿಸ್ ಅಂದರೆ ಏನು, ಪಾತಳಿ ಅಂದರೆ ಏನು ಮತ್ತು ಅಕ್ಷ ಅಂದರೆ ಏನಂತ ಈ ಒಂದು ಸ್ಲೈಡ್ನಲ್ಲಿ ನೋಡೋಣ. ಅನಾಟಮಿಕಲ್ ಪ್ಲೇನ್ಗಳು ಅಥವಾ ಕಾಲ್ಪನಿಕ ತಳಗಳು, ಇವಕ್ಕೆ ನಾವು ಕಾಲ್ಪನಿಕ ಪಾತಳಿಗಳು ಕೂಡ ಅಂತ ಕರಿತೀವಿ. ಸ್ನೇಹಿತರೆ, ನೀವು ಕಾಲ್ಪನಿಕ ಪಾತಳಿಗಳು ಅಥವಾ ಕಾಲ್ಪನಿಕ ಪ್ಲೇನ್ಸ್ ಅಂದರೆ, ಪ್ಲೇನ್ ಎಂದರೆ ದೇಹವನ್ನು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸುವ ಒಂದು ಕಾಲ್ಪನಿಕ ಸಮತಟ್ಟಾದ ದ್ವಿಪರಿಮಾಣದ ಮೇಲ್ಮೈ ಆಗಿದೆ. ಏನಂದರೆ ಸ್ನೇಹಿತರೆ, ಇದು ಪ್ಲೇನ್ ಅಂದರೆ ನಮ್ಮ ದೇಹವನ್ನು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸುವ ಒಂದು ಕಾಲ್ಪನಿಕ ಸಮತಟ್ಟಾದ ಮೇಲ್ಮೈ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ದೇಹವನ್ನು ಇದು ಫ್ರಂಟು ಮತ್ತು ಬ್ಯಾಕ್ ಆಗಿ ಎರಡು ಭಾಗಗಳಾಗಿ ವಿಂಗಡಿಸುವ ಒಂದು ಮೇಲ್ಮೈ, ಇದು ಒಂದು ಪ್ಲೇನ್. ಸ್ನೇಹಿತರೆ, ಇಲ್ಲಿ ಕೂಡ ಇದೇನು ನಮ್ಗೆ ಕಾಣ್ತಾ ಇದೆಯಲ್ಲ, ಇದು ಒಂದು ಪ್ಲೇನು. ಈ ಪ್ಲೇನ್ ಏನು ಮಾಡಿದೆ, ನಮ್ಮ ದೇಹವನ್ನು ಎರಡು ಭಾಗಗಳಾಗಿ, ಟಾಪ್ ಮತ್ತು ಬಾಟಮ್ ಎರಡು ಭಾಗಗಳಾಗಿ ವಿಂಗಡಿಸಿದೆ. ಇದು ಕೂಡ ಒಂದು ಪ್ಲೇನು. ಇದು ನಮ್ಮ ದೇಹವನ್ನು ಸೈಡ್ ಟು ಸೈಡ್ ಎರಡು ಭಾಗಗಳಾಗಿ ವಿಂಗಡಿಸಿದೆ. ಹೀಗೆ ಎರಡು ಭಾಗಗಳಾಗಿ ವಿಂಗಡಿಸುವ ಒಂದು ಮೇಲ್ಮೈಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪಾತಳಿಗಳು ಅಥವಾ ಪ್ಲೇನ್ಸ್ ಅಂತ ಕರಿತೀವಿ. ಇವಾಗ ನಾವು ಅಕ್ಷ ಅಂದರೆ ಏನಂತ ನೋಡೋಣ. ಸ್ನೇಹಿತರೆ, ಅನಾಟಮಿಕಲ್ ಆಕ್ಸಿಸ್ ಕಾಲ್ಪನಿಕ ಅಕ್ಷಗಳು. ಆಕ್ಸಿಸ್ ಎಂದರೆ ದೇಹದ ಚಲನೆ ಅಥವಾ ಅಂಗಾಂಗಗಳು ಯಾವುದರ ಸುತ್ತಲೂ ಸುತ್ತುತ್ತವೆಯೋ ಆ ಕಾಲ್ಪನಿಕ ನೇರ ರೇಖೆಯಾಗಿದೆ. ಇವಾಗ ನೋಡಿ ಸ್ನೇಹಿತರೆ, ಇದೊಂದು ಪಾತಳಿ, ಇದೊಂದು ಪ್ಲೇನ್. ಈ ಪ್ಲೇನ್ನ ಸೆಂಟರ್ ಪಾಯಿಂಟ್ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಈ ಪ್ಲೇನ್ನ ಸೆಂಟರ್ ಪಾಯಿಂಟ್ ಇಲ್ಲಿರುತ್ತೆ. ಇಲ್ಲಿ ಹಾದು ಹೋಗುವ ಒಂದು ರೇಖೆಗೆ ನಾವು ಆಕ್ಸಿಸ್ ಅಂತ ಕರಿತೀವಿ. ಇದರ ಜೊತೆಗೆ ಈ ಪ್ಲೇನ್ನಲ್ಲಿ ಯಾವ ಮೂಮೆಂಟ್ ಆಗುತ್ತೆ, ಇಲ್ಲಿ ಯಾವುದಾದ್ರೂ ಒಂದು ಮೂಮೆಂಟ್ ಆಗುತ್ತದೆ ಅಂದರೆ, ಇಲ್ಲಿ ನಾವು ಜಂಪಿಂಗ್ ಜಾಕ್ಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಜಂಪಿಂಗ್ ಜಾಕ್ಸ್ ಮಾಡುವಾಗ ನಾವು ಏನು ಮಾಡ್ತೀವಿ, ಈ ಎರಡು ಕೈಗಳನ್ನು ಮೇಲೆ ಒಯ್ತೀವಿ, ಕಾಲುಗಳನ್ನು ಅಗಲಿಸ್ತೀವಿ. ಇದು ಈ ಪ್ಲೇನ್ನಲ್ಲಿ ಒಂದು ಚಟುವಟಿಕೆ, ಒಂದು ಕಾರ್ಯ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಈ ಚಟುವಟಿಕೆ ಯಾವ ಒಂದು ಅಕ್ಷದ ಸುತ್ತ ನಡೀತದೆ ಅಂದರೆ, ಇಲ್ಲಿ ಏನು ಸೆಂಟರ್ ಒಂದು ಅಕ್ಷ ಕಾಣ್ತಿದೆಯಲ್ಲ, ಈ ಅಕ್ಷದ ಸುತ್ತಮುತ್ತ ಈ ಒಂದು ಚಟುವಟಿಕೆ ನಡೆಯುತ್ತೆ. ಹಾಗಾಗಿ ಈ ಒಂದು ಪ್ಲೇನದ ಈ ಒಂದು ಏನು ಪ್ಲೇನ್ ಕಾಣ್ತಾ ಇದೆಯಲ್ಲ, ಈ ಪ್ಲೇನದ ಅಕ್ಷ ಯಾವುದು, ಇದು ಈ ಪ್ಲೇನ್ದ ಅಕ್ಷ ಅಂತ ನಾವು ಕರಿಬೋದು. ಪ್ರತಿಯೊಂದು ಪ್ಲೇನಿಗೆ, ಪ್ರತಿಯೊಂದು ಪಾತಳಿಗೆ ತನ್ನದೇ ಆದಂತಹ ಒಂದು ಅಕ್ಷ ಇರುತ್ತದೆ. ಓಕೆ, ಇದೊಂದು ಪಾತಳಿ, ಈ ಪಾತಳಿಗೆ ಅಕ್ಷ ಯಾವುದಂದ್ರೆ ಸ್ನೇಹಿತರೆ, ಇದು ಈ ಪಾತಳಿಯ ಅಕ್ಷ. ಇಲ್ಲೊಂದು ಪಾತಳಿ ಕಾಣ್ತಾ ಇದೆ ನಿಮಗೆ, ಈ ಪಾತಳಿ ಅಕ್ಷ ಇದು. ಅಕ್ಷ ಅಂದರೆ ಏನಂದರೆ ಆ ಪಾತಳಿಯ ಸೆಂಟರ್ ಪಾಯಿಂಟು ಮತ್ತು ಆ ಪಾತಳಿಯಲ್ಲಿ ನಡೆಯುವಂಥ ಚಲನೆ ಆ ಅಕ್ಷದ ಸುತ್ತಮುತ್ತ ಆ ಚಲನೆ ನಡೆಯುತ್ತಿರುತ್ತದೆ. ಸ್ನೇಹಿತರೆ, ಈಗ ನಾವು ಉದಾಹರಣೆಗಾಗಿ ನೋಡಬೇಕಂದ್ರೆ, ನೀವು ಸೈಕಲ್ ಚಕ್ರವನ್ನು ತೆಗೆದುಕೊಳ್ಳಿ. ಸೈಕಲ್ ಚಕ್ರ ಪಾತಳಿ ಈ ರೀತಿಯಾಗಿರುತ್ತದೆ. ಈ ರೀತಿಯಾಗಿ ಸೈಕಲ್ ಚಕ್ರದ ಪಾತಳಿ. ಇವಾಗ ಇಲ್ಲೊಂದು
ಮಧ್ಯಬಿಂದು. ಈ ಮಧ್ಯಬಿಂದುವಿನ ಸುತ್ತಮುತ್ತ ಈ ಸೈಕಲ್ ಚಕ್ರ ತಿರುಗುತ್ತಿರುತ್ತದೆ. ಹಾಗಾಗಿ ಈ ಒಂದು ಮಧ್ಯಬಿಂದುವಿನ ಈ ಒಂದು ಕಾಲ್ಪನಿಕ ರೇಖೆಯನ್ನು ನಾವು ಆಕ್ಸಿಸ್ ಅಥವಾ ಅಕ್ಷ ಅಂತ ಕರಿತೀವಿ. ಇದೇನು ತಿರುಗುತ್ತಿರುತ್ತದೆ ಅಲ್ಲ, ಇದನ್ನು ನಾವು ಪಾತಳಿ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೂಡ ಸೇಮ್, ಇಲ್ಲಿ ನೋಡಿ, ಇದು ಪಾತಳಿ, ಈ ಥರ ಮಧ್ಯಬಿಂದು ಅಕ್ಷ. ನಾವು ಪ್ರತಿಯೊಂದು ಚಲನೆಯನ್ನು ಯಾವ ಪಾತಳಿಯಲ್ಲಿ ಆಗುತ್ತಿದೆ ಮತ್ತು ಯಾವ ಅಕ್ಷದ ಸುತ್ತಮುತ್ತ ಆಗುತ್ತಿದೆ ಅಂತ ನಾವು ಮುಂದೆ ನೋಡೋಣ. ಇನ್ನೊಂದು ಉದಾಹರಣೆ ನೋಡಬೇಕಂದ್ರೆ ಸ್ನೇಹಿತರೆ, ಫ್ಯಾನ್ ನೋಡಿದಾರಲ್ಲ ಎಲ್ಲರೂ, ಫ್ಯಾನ್ ಹೀಗೆ ಫ್ಯಾನ್ ತಿರುಗುತ್ತದೆ. ಈ ಫ್ಯಾನ್ ಹೀಗೆ ತಿರುಗುತ್ತದೆ ಅಂದರೆ ಈ ಒಂದು ಪಾತಳಿಯಲ್ಲಿ ಫ್ಯಾನ್ ತಿರುಗುತ್ತಾ ಇದೆ. ಅದರ ಅಕ್ಷ ಯಾವುದಂದರೆ ಇಲ್ಲೊಂದು ಅಕ್ಷ ಇರುತ್ತೆ. ಈ ಅಕ್ಷದ ಸುತ್ತಮುತ್ತ ಫ್ಯಾನು ತಿರುಗ್ತಾ ಇರುತ್ತೆ. ಹಾಗಾಗಿ ಇದು ಫ್ಯಾನದ ಪಾತಳಿ, ಇದು ಫ್ಯಾನದ ಅಕ್ಷ. ಇಲ್ಲಿ ನಾವು ಏನು ಗಮನಿಸಬೇಕಂದ್ರೆ ಸ್ನೇಹಿತರೆ, ಪ್ರತಿಯೊಂದು ಅಕ್ಷ ಆ ಪಾತಳಿಗೆ ಲಂಬವಾಗಿರುತ್ತದೆ. ಇಲ್ಲಿ ನೋಡ್ಬೋದು, ಇದೊಂದು ಪಾತಳಿ, ಈ ಪಾತಳಿಗೆ ಈ ಅಕ್ಷ ಲಂಬವಾಗಿದೆ. ಈ ಪಾತಳಿಗೆ ಈ ಅಕ್ಷ ಲಂಬವಾಗಿದೆ. ಇಲ್ಲಿ ಕೂಡ ಈ ಪಾತಳಿಗೆ ಈ ಅಕ್ಷ ಲಂಬವಾಗಿದೆ. ಹೀಗಾಗಿ ನಾವು ಇಲ್ಲಿ ಏನು ಹೇಳ್ಬೋದಂದರೆ, ಪ್ರತಿಯೊಂದು ಪಾತಳಿಗೆ ಅದರ ಅಕ್ಷ ಅದು ಲಂಬವಾಗಿರುತ್ತದೆ ಅಂತ ಇದನ್ನೊಂದು ನಾವು ನೆನಪಿಟ್ಕೋಬೇಕು ಸ್ನೇಹಿತರೆ. ಇವಾಗ ನಮ್ಮ ದೇಹದಲ್ಲಿ ಬರುವಂತಹ ಬೇರೆ ಬೇರೆ ಪಾತಳಿಗಳು, ಪ್ಲೇನ್ಸ್ ಮತ್ತು ಬೇರೆ ಬೇರೆ ಆಕ್ಸಿಸ್ಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಸಜೈಟಲ್ ಪ್ಲೇನ್. ಏನಿದು ಸಜೈಟಲ್ ಪ್ಲೇನ್? ಸಜೈಟಲ್ ಪ್ಲೇನ್ ಎಂದರೆ ಮಾನವನ ದೇಹವನ್ನು ಲಂಬವಾಗಿ ಎಡ ಮತ್ತು ಬಲ ಭಾಗಗಳಾಗಿ ವಿಭಜಿಸುವ ಒಂದು ಕಾಲ್ಪನಿಕ ತಲ ಅಥವಾ ಮೇಲ್ಮೈ ಆಗಿದೆ. ಸಜೈಟಲ್ ಪ್ಲೇನ್ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಸಜೈಟಲ್ ಇದು ಎಸ್ನಿಂದ ಸ್ಟಾರ್ಟ್ ಆಗುತ್ತೆ. ನೀವು ಹೇಗೆ ನೆನಪಿಟ್ಕೊಳ್ಳಿ ಅಂದರೆ, ಎಸ್ ಅಂದರೆ ಸೈಡ್ ಟು ಸೈಡ್. ಸಜೈಟಲ್ ಪ್ಲೇನ್ ಏನು ಮಾಡ್ತದೆ ಅಂದರೆ ಮಾನವನ ದೇಹವನ್ನು ಸೈಡ್ ಟು ಸೈಡ್ ಕಟ್ ಮಾಡ್ತದೆ. ಇಲ್ಲಿ ನೋಡಿ, ಇಲ್ಲೊಂದು ಸೈಡು, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಾಗಿ ಕಟ್ ಮಾಡುವ ಒಂದು ಮೇಲ್ಮೈ ಅಥವಾ ಒಂದು ಪಾತಳಿಗೆ ನಾವು ಏನಂತ ಕರಿತೀವಿ ಅಂದರೆ ಸಜೈಟಲ್ ಪ್ಲೇನ್ ಅಂತ ಕರಿತೀವಿ. ಈ ಒಂದು ಪಾತಳಿಯ ಅಕ್ಷ ಯಾವ ರೀತಿಯಾಗಿರುತ್ತದೆ ಅಂದರೆ, ಈ ಒಂದು ಪಾತಳಿ ಹೀಗಿದೆ, ಇದರ ಲಂಬವಾಗಿ ಇದರ ಅಕ್ಷ ಇರುತ್ತದೆ. ಇದರ ಅಕ್ಷ ಇಲ್ಲಿರುತ್ತದೆ. ಈ ಅಕ್ಷಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಥವಾ ಫ್ರಂಟಲ್ ಆಕ್ಸಿಸ್ ಅಂತ ಕೂಡ ಕರಿತೀವಿ. ನೀವು ಸ್ನೇಹಿತರೆ ಇದನ್ನು ನೆನಪಿಟ್ಕೊಳ್ಳಿ, ಈ ಟ್ರಾನ್ಸ್ಫರ್ ಆಕ್ಸಿಸ್ ಅಂತ ನೆನಪಿಟ್ಕೊಳ್ಳಿ. ಇದಕ್ಕೆ ಫ್ರಂಟಲ್ ಆಕ್ಸಿಸ್ ಅಂತಲೂ ಕೂಡ ಕರೀತಾರೆ, ಆದರೆ ಹೆಚ್ಚಾಗಿ ಇದಕ್ಕೆ ಬಳಸುವ ಪದ ಟ್ರಾನ್ಸ್ವರ್ಸ್ ಆಕ್ಸಿಸ್. ಹಾಗಾಗಿ ನೀವು ಇದನ್ನೇ ನೆನಪಿಟ್ಕೊಳ್ಳಿ, ಟ್ರಾನ್ಸ್ವರ್ಸ್ ಆಕ್ಸಿಸ್. ಓಕೆ ಸ್ನೇಹಿತರೆ, ಈಗ ಸಜೈಟಲ್ ಪ್ಲೇನ್ ಆಯಿತು. ಸಜೈಟಲ್ ಪ್ಲೇನ್ ನಮ್ಮ ದೇಹವನ್ನು ಸೈಡ್ ಟು ಸೈಡಾಗಿ ಕಟ್ ಮಾಡುತ್ತೆ. ಆ ಸಜೈಟಲ್ ಪ್ಲೇನಿಗೆ ಬರುವಂತಹ ಅಕ್ಷ ಯಾವುದಂದರೆ ಟ್ರಾನ್ಸ್ವರ್ಸ್ ಆಕ್ಸಿಸ್. ಈ ಅಕ್ಷ ಈ ಸಜೈಟಲ್ ಪ್ಲೇನಿಗೆ ಲಂಬವಾಗಿರುತ್ತೆ. ಇಷ್ಟು ಗೊತ್ತಾಯಿತು. ಈ ಸಜೈಟಲ್ ಪ್ಲೇನ್ನಲ್ಲಿ ಯಾವ ರೀತಿಯಾಗಿರುವಂತಹ ಚಲನೆಗಳು ನಡೀತಾವೆ ಅಂದರೆ, ಕ್ರೀಡೆಗಳಲ್ಲಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಮಾಡುವ ಎಲ್ಲ ನೇರ ಚಲನೆಗಳು ಈ ಸಜೈಟಲ್ ಪ್ಲೇನ್ನಲ್ಲಿ ನಡೆಯುತ್ತವೆ. ಕ್ರೀಡೆಗಳಲ್ಲಿ ಸ್ನೇಹಿತರೆ, ನಾವು ಓಡುವುದಾಗಲಿ, ಜಿಗಿಯುವುದಾಗಲಿ, ರಿವರ್ಸ್ ರನ್, ಹಿಂದುಗಡೆ ಓಡುವುದಾಗಲಿ, ಇವೆಲ್ಲ ಚಲನೆಗಳು, ಮುಂದಕ್ಕೆ ಮತ್ತು ಹಿಂದಕ್ಕೆ ಮಾಡುವ ಪ್ರತಿಯೊಂದು ಚಲನೆಗಳು ಈ ಸಜೈಟಲ್ ಪ್ಲೇನ್ನಲ್ಲಿ ಇರುತ್ತವೆ ಮತ್ತು ಟ್ರಾನ್ಸ್ವರ್ಸ್ ಆಕ್ಸಿಸ್ ಸುತ್ತಮುತ್ತ ಈ ಎಲ್ಲ ಚಲನೆಗಳು ನಡೆಯುತ್ತವೆ ಸ್ನೇಹಿತರೆ. ಈ ಸಜೈಟಲ್ ಪ್ಲೇನ್ಗೆ ಉದಾಹರಣೆ ಸ್ನೇಹಿತರೆ, ಸಜೈಟಲ್ ಪ್ಲೇನ್ಗೆ ಉದಾಹರಣೆ ಯಾವುವು ಅಂದರೆ, ಕ್ರೀಡೆಯಲ್ಲಿ ಓಡುವುದು, ಜಾಗಿಂಗ್ ಮಾಡುವುದು, ಜಿಮ್ನಾಸ್ಟಿಕ್ನಲ್ಲಿ ಫ್ರಂಟ್ ರೂಲ್ ಮಾಡುವುದು, ಫುಟ್ಬಾಲ್ ಕಿಕ್ಕಿಂಗ್ ಮಾಡುವುದು. ಈ ಮೂರನ್ನು ನೋಡಿ ಸ್ನೇಹಿತರೆ. ಓಡುವುದು ನಾವು ಮುಂದುಗಡೆ, ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದೆ, ಏನು ಮುಂದಕ್ಕೆ ಮತ್ತು ಹಿಂದಕ್ಕೆ ಮಾಡುವ ಎಲ್ಲ ನೇರ ಚಲನೆಗಳು ಅಂತ ನಾನು ಹೇಳಿದೆ. ಮುಂದಕ್ಕೆ ಮತ್ತು ಹಿಂದಕ್ಕೆ ಮಾಡುವ ಎಲ್ಲ ನೇರ ಚಲನೆಗಳು ಸಜೈಟಲ್ ಪ್ಲೇನ್ನಲ್ಲಿ ಬರುತ್ತವೆ ಅಂತ ನಾನು ಹೇಳಿದೆ. ಇಲ್ಲಿ ನೋಡಿ, ಓಡುವುದು ಮತ್ತು ಜಾಗಿಂಗ್ ಮಾಡುವುದು ಇದು ಮುಂದಕ್ಕೆ ಮಾಡುವಂತಹ ಚಲನೆ. ಇಲ್ಲಿ ಜಿಮ್ನಾಸ್ಟಿಕ್ನಲ್ಲಿ ಫ್ರಂಟ್ ರೋಲ್ ಇದು ಕೂಡ ಮುಂದಕ್ಕೆ ಮಾಡುವಂತಹ ಚಲನೆ. ಫುಟ್ಬಾಲ್ ಕಿಕ್ಕಿಂಗ್ ಇದು ಮುಂದಕ್ಕೆ ಮಾಡುವಂತಹ ಚಲನೆ. ಹೀಗೆ ಕ್ರೀಡೆಯಲ್ಲಿ
ಯಾವುದೇ ಒಂದು ಚಲನೆ ಮುಂದಕ್ಕೆ ಅಥವಾ ಹಿಂದಕ್ಕೆ ಮಾಡುವಂಥ ಚಲನೆ ಅದು ಆಗಿದ್ದರೆ ಆ ಒಂದು ಚಲನೆ ಸಜಾಯಿಟಲ್ ಪ್ಲೇನಲ್ಲಿ ಬರುತ್ತದೆ ಮತ್ತು ಟ್ರಾನ್ಸ್ವರ್ಸ್ ಆಕ್ಸಿಸ್ ಸುತ್ತಮುತ್ತ ಆ ಒಂದು ಚಲನೆ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಈ ಚಲನೆ ಮುಂದಕ್ಕೆ ಆಗಿದೆ, ಸಜಾಯಿಟಲ್ ಪ್ಲೇನ್ ಆಗಿದೆ. ಇದು ಯಾವ ಒಂದು ಅಕ್ಷದ ಸುತ್ತಮುತ್ತ ಆಗ್ತದೆ ಅಂದರೆ ಸ್ನೇಹಿತರೆ, ಇಲ್ಲೊಂದು ಅಕ್ಷವನ್ನು ನಾವು ಕಾಲ್ಪನಿಕ ಅಕ್ಷವನ್ನು ಇಲ್ಲಿ ಡ್ರಾ ಮಾಡೋಣ. ಈ ಅಕ್ಷದ ಸುತ್ತಮುತ್ತ ಈ ಚಲನೆ ಆಗ್ತಾ ಇರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಜಿಮ್ನಾಸ್ಟಿಕ್ನಲ್ಲಿ ಫ್ರಂಟ್ ರೂಲ್, ಇದು ಸಜಾಯಿಟಲ್ ಪ್ಲೇನ್ನಲ್ಲಿ ಈ ಒಂದು ಅಕ್ಷ ಆಗ್ತಾ ಇದೆ, ಸಜಾಯಿಟಲ್ ಪ್ಲೇನ್ನಲ್ಲಿ ಈ ಒಂದು ಚಲನೆ ಆಗ್ತಾ ಇದೆ. ಈ ಒಂದು ಚಲನೆ ಯಾವ ಅಕ್ಷದ ಸುತ್ತಮುತ್ತ ಆಗ್ತಾ ಇದೆ ಅಂದರೆ ಟ್ರಾನ್ಸ್ವರ್ಸ್ ಅಕ್ಷದ ಸುತ್ತಮುತ್ತ. ಇಲ್ಲೊಂದು ನಾವು ಕಾಲ್ಪನಿಕ ಒಂದು ರೇಖೆಯನ್ನು ಹೇಳಿದ್ರೆ ಈ ಒಂದು ಆ ರೇಖೆಯ ಸುತ್ತಮುತ್ತ ಈ ಚಲನೆ ಆಗ್ತಾ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಫುಟ್ಬಾಲ್ ಕಿಕ್ಕಿಂಗ್ನಲ್ಲಿ ಕೂಡ ಈ ಚಲನೆ ಸಜಾಯಿಟಲ್ ಪ್ಲೇನ್ನಲ್ಲಿ ಆಗ್ತಾ ಇದೆ ಮತ್ತು ಟ್ರಾನ್ಸ್ವರ್ಸ್ ಆಕ್ಸಿಸ್ ಸುತ್ತಮುತ್ತ ಈ ಚಲನೆ ಆಗ್ತಾ ಇದೆ ಸ್ನೇಹಿತರೆ. ಈ ಸಜಾಯಿಟಲ್ ಪ್ಲೇನ್ನಲ್ಲಿ ಮುಖ್ಯವಾಗಿ 2 ರೀತಿಯ ಮೂಳೆ ಕೀಲುಗಳ ಚಲನೆ ನಡೆಯುತ್ತದೆ. ಅದು ಯಾವುದಂದರೆ ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್. ನೀವಿಲ್ಲಿ ಈ ಅನಾಟೋಮಿಕಲ್ ಪೊಸಿಷನನ್ನು ನೋಡ್ತಾ ಇರ್ಬೋದು. ಈ ಅನಾಟೋಮಿಕಲ್ ಪೊಸಿಷನ್ನಲ್ಲಿ ನಮ್ಮ ದೇಹ ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಮಾಡಿತಂದರೆ ಈ ಕೈ ಇಲ್ಲಿ ಫ್ಲೆಕ್ಷನ್ ಆಯಿತು, ಎಕ್ಸ್ಟೆನ್ಷನ್ ಆಯಿತು, ಮತ್ತು ಕಾಲು ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಆಯಿತಂದರೆ ಆ ಒಂದು ಚಲನೆ ಯಾವ ಒಂದು ಪಾತಳಿಯಲ್ಲಿ ಆಗುತ್ತದೆ ಅಂದರೆ ಸಜಾಯಿಟಲ್ ಪಾತಳಿಯಲ್ಲಿ ಆಗುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಸಜಾಯಿಟಲ್ ಪಾತಳಿ ಇದೆ ಅಂತ ತಿಳ್ಕೊಳ್ಳಿ. ಇದು ಸಜಾಯಿಟಲ್ ಪಾತಳಿ ಹೀಗೆ ಕಟ್ ಮಾಡಿದೆ, ದೇಹವನ್ನು ಹೀಗೆ ಕಟ್ ಮಾಡಿದೆ. ಓಕೆ ಸ್ನೇಹಿತರೆ, 2 ಭಾಗಗಳಾಗಿ ಸೈಡ್ ಟು ಸೈಡ್ ಕಟ್ ಮಾಡಿದೆ. ಇಲ್ಲಿ ಫ್ಲೆಕ್ಷನ್ ಯಾವ ರೀತಿ ಆಗುತ್ತದೆ ಅಂದರೆ ಈ ಕೈ ಈ ಮೇಲಕ್ಕೆ ಹೋಗೋದು, ಕೈ ಮೇಲಕ್ಕೆ ಹೋತಂದ್ರೆ ಫ್ಲೆಕ್ಷನ್ ಆಯಿತು, ಕೈ ಮತ್ತೆ ಕೆಳಗಡೆ ಬರ್ತಂದ್ರೆ ಎಕ್ಸ್ಟೆನ್ಷನ್ ಆಯಿತು. ಇಲ್ಲಿ ಕಾಲು ಈ ಭಾಗ ಮೊಳಕಾಲಿನಿಂದ ಇಲ್ಲಿ ಕೆಳಗಿನ ಭಾಗ ಇದು ಹಿಂದಕ್ಕೆ ಹೋತಂದ್ರೆ ಫ್ಲೆಕ್ಷನ್ ಆಯಿತು, ಮತ್ತು ಮೂಲ ಸ್ಥಿತಿಗೆ ಬರ್ತಂದರೆ ಅದು ಎಕ್ಸ್ಟೆನ್ಷನ್ ಆಯಿತು. ಈ 2 ಚಲನೆ ಕೈ ಮತ್ತು ಕಾಲಿನ ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಚಲನೆ ಯಾವ ಒಂದು ಮೇಲ್ಮೈಯಲ್ಲಿ ಆಗುತ್ತದೆ ಅಂದರೆ ಸಜಾಯಿಟಲ್ ಮೇಲ್ಮೈ ಅಥವಾ ಸಜಾಯಿಟಲ್ ಪಾತಳಿಯಲ್ಲಿ ಈ ಒಂದು ಚಲನೆ ಆಗುತ್ತದೆ. ಅದೇ ರೀತಿಯಾಗಿ ಕುತ್ತಿಗೆಯ ಫ್ಲೆಕ್ಷನ್, ಕುತ್ತಿಗೆಯನ್ನು ನಾವು ಫ್ಲೆಕ್ಸ್ ಮಾಡಿದ್ವಿ ಅಂದರೆ, ಕುತ್ತಿಗೆಯನ್ನು ಮಡಚಿದ್ವಿ ಅಂದರೆ ಯಾವ ಒಂದು ದಿಕ್ಕಿನಲ್ಲಿ ನಾವು ಮಾಡಿಸ್ತೀವಿ, ಮುಂದುಗಡೆ ಕುತ್ತಿಗೆಯನ್ನು ಮಡಿಸ್ತೀವಿ, ಅದು ಫ್ಲೆಕ್ಷನ್ನು. ಕುತ್ತಿಗೆಯನ್ನು ಮೂಲ ಸ್ಥಿತಿಗೆ ತಗೊಂಡು ಹೋದರೆ ಅದು ಎಕ್ಸ್ಟೆನ್ಷನ್ನು. ಈ ಒಂದು ಚಲನೆ ಕೂಡ ಯಾವ ಒಂದು ಪ್ಲೇನ್ನಲ್ಲಿ ಆಗುತ್ತದೆ ಅಂದರೆ ಸ್ನೇಹಿತರೆ ಸಜಾಯಿಟಲ್ ಪ್ಲೇನ್ನಲ್ಲಿ ಆಗುತ್ತದೆ. ಹಾಗಾಗಿ ಈ ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಈ 2 ಚಲನೆಗಳು ಈ ಸಜಾಯಿಟಲ್ ಪ್ಲೇನ್ನಲ್ಲಿ ಆಗುತ್ತವೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಮುಂದಿನ ಪಾತಳಿ ಬಗ್ಗೆ ನಾವು ನೋಡೋಣ. ಇಲ್ಲಿ 2ನೇ ಪಾತಳಿ ಯಾವುದಂದರೆ ಫ್ರಂಟಲ್ ಪ್ಲೇನ್, ಫ್ರಂಟಲ್ ಪಾತಳಿ. ಇದಕ್ಕೆ ನಾವು ಕೊರೋನಲ್ ಪಾತಳಿ ಕೂಡ ಅಂತ ಕರಿತೀವಿ. ಏನಿದು ಫ್ರಂಟಲ್ ಪ್ಲೇನ್, ಫ್ರಂಟಲ್ ಪಾತಳಿ ಅಥವಾ ಕೊರೋನಲ್ ಪಾತಳಿ ಅಂದರೆ ಮಾನವನ ದೇಹವನ್ನು ನೇರವಾಗಿ ಮುಂಭಾಗ ಮತ್ತು ಹಿಂಭಾಗ ಎಂದು 2 ಭಾಗಗಳಾಗಿ ವಿಭಜಿಸುವ ಒಂದು ಕಾಲ್ಪನಿಕ ಲಂಬತಲ ಆಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಫ್ರಂಟಲ್ ಪ್ಲೇನ್ ಈ ಅಪ್ಪದಿಂದ ನೆನಪಿಟ್ಕೊಳ್ಳಿ. ಫ್ರಂಟಲ್ ಪ್ಲೇನ್ ಏನು ಮಾಡ್ತೈತೆ ಅಂದ್ರೆ ಮಾನವನ ದೇಹವನ್ನು ಫ್ರಂಟ್ ಆ್ಯಂಡ್ ಬ್ಯಾಕ್ ಆಗಿ ಕಟ್ ಮಾಡ್ತದೆ. ಅಲ್ಲಿ ಸಜಾಯಿಟಲ್ ಪ್ಲೇನ್ ನಾನೇನು ಹೇಳಿದೆ, ಸೈಡ್ ಟು ಸೈಡ್ ಕಟ್ ಮಾಡ್ತದೆ ಅಂತ ಹೇಳಿದೆ. ಇಲ್ಲಿ ಫ್ರಂಟಲ್ ಪ್ಲೇನ್ ಏನು ಮಾಡ್ತದೆ ಅಂದರೆ ಮಾನವನ ದೇಹವನ್ನು ಫ್ರಂಟು ಮತ್ತು ಬ್ಯಾಕ್ ಆಗಿ 2 ಭಾಗಗಳಾಗಿ ಕಟ್ ಮಾಡುತ್ತದೆ. ಇಲ್ಲಿ ನೋಡಿ, ಈ ಫ್ರಂಟಲ್ ಪ್ಲೇನ್ ಮಾನವನ ದೇಹವನ್ನು ಮುಂಭಾಗ ಮತ್ತು ಹಿಂಭಾಗ ಅಂತ 2 ಭಾಗಗಳಾಗಿ ಕಟ್ ಮಾಡಿದೆ. ಓಕೆ ಸ್ನೇಹಿತರೆ, ಇದಕ್ಕೆ ಬರುವಂತಹ ಅಕ್ಷ ಯಾವುದಂದರೆ ಈ ಒಂದು ಪ್ಲೇನ್ಗೆ ಬರುವಂಥ ಅಕ್ಷ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇದರ ಸೆಂಟರ್ ಪಾಯಿಂಟು ಮತ್ತು ಇದಕ್ಕೆ ಲಂಬವಾಗಿರುವಂತಹ ರೇಖೆ ಯಾವುದಂದರೆ ಇಲ್ಲಿ ಸಜಾಯಿಟಲ್ ಆಕ್ಸಿಸ್. ಇದಕ್ಕೆ ಬರುವಂಥ ಆಕ್ಸಿಸ್ ಯಾವುದಂದರೆ ಸಜಾಯಿಟಲ್ ಆಕ್ಸಿಸ್. ಇದು ದೇಹದ ಮುಂಭಾಗದಿಂದ ಹಿಂಭಾಗಕ್ಕೆ ನೇರವಾಗಿ ಹಾದು ಹೋಗುವ ಒಂದು ರೇಖೆ. ಓಕೆ ಸ್ನೇಹಿತರೆ, ಈ ಫ್ರಂಟಲ್ ಪ್ಲೇನ್ನಲ್ಲಿ ಆಗುವಂಥ ಚಲನೆಗಳು ಯಾವುವು ಅಂದರೆ ಕ್ರೀಡೆಗಳಲ್ಲಿ ಪಕ್ಕಕ್ಕೆ ಮಾಡುವ ಎಲ್ಲ ಚಲನೆಗಳು ಈ ಫ್ರಂಟಲ್ ಪ್ಲೇನ್ನಲ್ಲಿ ನಡೆಯುತ್ತದೆ. ಪಕ್ಕಕ್ಕೆ ಮಾಡುವ ಚಲನೆಗಳು, ಸೈಡ್ ಟು ಸೈಡ್ ಮಾಡುವ ಚಲನೆಗಳು ಸ್ನೇಹಿತರೆ, ಮತ್ತು ಲ್ಯಾಟ್ರಲ್ ಆಗಿ ಮಾಡುವ ಚಲನೆಗಳು, ಈ ಎಲ್ಲ ಚಲನೆಗಳು ಈ ಫ್ರಂಟಲ್ ಪ್ಲೇನ್ನಲ್ಲಿ ಇರುತ್ತವೆ.
ಉದಾಹರಣೆಗಾಗಿ ಸ್ನೇಹಿತರೆ ನಾವು ಜಂಪಿಂಗ್ ಜಾಕ್ಸ್ ಮಾಡ್ತೀವಲ್ಲ, ಅವಾಗ ಏನು ಮಾಡ್ತೀವಿ, ಕೈಯನ್ನು ಮೇಲ್ಗಡೆ ಎತ್ತೀವಿ, ಈ ಕೈಯನ್ನು ಕೂಡ ಮೇಲ್ಗಡೆ ಎತ್ತೀವಿ, ಸೈಡ್ ಟು ಸೈಡಾಗಿ ಮೇಲೆ ಎತ್ತಿರ್ತೀವಿ. ಆ ಒಂದು ಚಲನೆ ಯಾವ ಒಂದು ಪ್ಲೇನಲ್ಲಿ ಆಗುತ್ತದೆ ಅಂದರೆ ಈ ಒಂದು ಫ್ರಂಟಲ್ ಪ್ಲೇನ್ನಲ್ಲಿ ಆಗುತ್ತದೆ. ಇಲ್ಲಿ ನೋಡೋಣ, ನಾವು ಉದಾಹರಣೆಯನ್ನು ನೋಡೋಣ ಮುಂದಿನ ಸ್ಲೈಡ್ನಲ್ಲಿ. ಉದಾಹರಣೆ ಸ್ನೇಹಿತರೆ, ಜಿಮ್ನಾಸ್ಟಿಕ್ನಲ್ಲಿ ಕಾರ್ಟ್ವೀಲ್ ಯಾವ ರೀತಿಯಾಗಿ ಕ್ರೀಡಾಪಟು ಮಾಡ್ತಾನೆ ಅಂದರೆ ಸೈಡ್ ಟು ಸೈಡ್ ಮಾಡ್ತಾನೆ. ಇಲ್ಲಿ ನೋಡ್ಬೋದು ಕಾರ್ಟ್ವೀಲ್ನ ಚಿತ್ರ, ಇದು ಸೈಡ್ ಟು ಸೈಡ್ ಆಗುತ್ತದೆ. ಈ ಸೈಡ್ ಟು ಸೈಡ್ ಚಲನೆ, ಈ ಚಲನೆ ಯಾವ ಒಂದು ಪ್ಲೇನಲ್ಲಿ ಆಗುತ್ತದೆ ಅಂದರೆ ಫ್ರಂಟಲ್ ಪ್ಲೇನ್ನಲ್ಲಿ ಆಗುತ್ತದೆ ಸ್ನೇಹಿತರೆ. ಫ್ರಂಟಲ್ ಪ್ಲೇನ್ನಲ್ಲಿ ಈ ಒಂದು ಚಲನೆ ಆಗುತ್ತದೆ. ಅದೇ ರೀತಿಯಾಗಿ ಜಂಪಿಂಗ್ ಜಾಕ್ಸ್ ಕೂಡ ನೀವು ನೋಡಿರ್ಬೋದು, ನೀವು ಮಾಡಿರ್ಬೋದು. ಜಂಪಿಂಗ್ ಜಾಕ್ಸ್ ಕೂಡ ನಾವು ಸೈಡ್ ಟು ಸೈಡ್ ಮಾಡ್ತೀವಿ. ಈ ಎರಡು ಬದಿಯಲ್ಲಿರುವಂಥ ಕೈಗಳನ್ನು ಮೇಲಕ್ಕೆ ಎತ್ತೀವಿ ಮತ್ತು ಕಾಲುಗಳನ್ನು ಅಗಲಿಸ್ತೀವಿ. ಈ ಚಲನೆ ಸೈಡ್ ಟು ಸೈಡ್ ಚಲನೆ. ಈ ಚಲನೆ ಕೂಡ ಫ್ರಂಟಲ್ ಪ್ಲೇನ್ನಲ್ಲಿ ನಡೆಯುತ್ತದೆ. ಅದರ ಜೊತೆಗೆ ಈ ಫ್ರಂಟಲ್ ಪ್ಲೇನ್ನಲ್ಲಿ ಚಲನೆ ನಡೆಯುತ್ತದೆ. ಮತ್ತು ಯಾವ ಆಕ್ಸಿಸ್ ಸುತ್ತಮುತ್ತ ಈ ಚಲನೆ ನಡೆಯುತ್ತದೆ ಸ್ನೇಹಿತರೆ, ಇಲ್ಲಿ ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿದ್ವಿ. ಇದಕ್ಕೆ ಬರುವಂತಹ ಆಕ್ಸಿಸ್ ಯಾವುದಂದರೆ ಸಜೈಟಲ್ ಆಕ್ಸಿಸ್. ಹಾಗಾಗಿ ಈ ಒಂದು ಚಲನೆ, ಯಾವ ಚಲನೆ, ಈ ಸೈಡ್ ಟು ಸೈಡ್ ಚಲನೆ, ಈ ಚಲನೆ ಸಜೈಟಲ್ ಆಕ್ಸಿಸ್ ಸುತ್ತಮುತ್ತ ಈ ಚಲನೆ ನಡೆಯುತ್ತದೆ. ಓಕೆ ಸ್ನೇಹಿತರೆ, ಜಿಮ್ನಾಸ್ಟಿಕ್ನಲ್ಲಿ ಕಾರ್ಟ್ವೀಲ್ ಮತ್ತು ಜಂಪಿಂಗ್ ಜಾಕ್ಸ್ ಈ ಎರಡೂ ಚಲನೆಗಳು, ಇದರ ಜೊತೆ ಮತ್ತು ಹಲವಾರು ಚಲನೆಗಳಿವೆ. ಈ ಎಲ್ಲ ಚಲನೆಗಳು ಸೈಡ್ ಟು ಸೈಡ್ ಮಾಡುವಂತಹ ಎಲ್ಲ ಚಲನೆಗಳು ಈ ಫ್ರಂಟಲ್ ಪ್ಲೇನ್ ಮತ್ತು ಸಜೈಟಲ್ ಆಕ್ಸಿಸ್ ಸುತ್ತಮುತ್ತ ಚಲನೆಗಳು ಇವು ನಡೆಯುತ್ತವೆ ಸ್ನೇಹಿತರೆ. ಇಲ್ಲಿ ಫ್ರಂಟಲ್ ಪ್ಲೇನ್ನಲ್ಲಿ ಮುಖ್ಯವಾಗಿ ಎರಡು ರೀತಿಯ ಮೂಳೆಕೀಲುಗಳ ಚಲನೆಗಳು ನಡೆಯುತ್ತವೆ ಸ್ನೇಹಿತರೆ. ಫ್ರಂಟಲ್ ಪ್ಲೇನ್ನಲ್ಲಿ ಮುಖ್ಯವಾಗಿ ಎರಡು ರೀತಿಯ ಮೂಳೆಕೀಲುಗಳ ಚಲನೆಗಳು. ಅವು ಯಾವುವು ಅಂದರೆ ಅಬ್ಡಕ್ಷನ್ ಮತ್ತು ಅಡಕ್ಷನ್ ಚಲನೆಗಳು. ಇಲ್ಲಿ ನೋಡ್ಬೋದು, ಇದು ಮನುಷ್ಯನ ಚಿತ್ರ ಅಂತ ತಿಳ್ಕೊಳ್ಳಿ. ಇದು ಇಲ್ಲಿ ಈ ಕೈಯನ್ನು ನಮ್ಮ ಮಧ್ಯರೇಖೆ, ಏನು ದೇಹದ ಮಧ್ಯರೇಖೆ ಇದೆಯಲ್ಲ, ಆ ಮಧ್ಯರೇಖೆಗೆ ಕಡೆಗೆ ತೆಗೆದುಕೊಂಡು ಬರುವುದು ಅಡಕ್ಷನ್ ಚಲನೆ. ಅದನ್ನು ಮಧ್ಯರೇಖೆಯಿಂದ ದೂರದ ಕಡೆಗೆ ತೆಗೆದುಕೊಂಡು ಹೋಗುವುದು ಅಬ್ಡಕ್ಷನ್ ಚಲನೆ. ಈ ಎರಡೂ ಚಲನೆಗಳು ಸೈಡ್ ಟು ಸೈಡ್ ಚಲನೆಗಳು. ಈ ಚಲನೆಗಳು ಯಾವ ಪ್ಲೇನ್ನಲ್ಲಿ ಬರುತ್ತವೆ ಅಂದರೆ ಸ್ನೇಹಿತರೆ ಫ್ರಂಟಲ್ ಪ್ಲೇನ್ನಲ್ಲಿ ಬರುತ್ತವೆ. ಈ ಚಲನೆಗಳ ಬಗ್ಗೆ ಸ್ನೇಹಿತರೆ ಅಬ್ಡಕ್ಷನ್ ಆಗಲಿ, ಅಡಕ್ಷನ್ ಆಗಲಿ, ಎಕ್ಸ್ಟೆನ್ಷನ್, ಫ್ಲೆಕ್ಷನ್, ಈ ಎಲ್ಲ ಚಲನೆಗಳ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ಓಕೆ ಸ್ನೇಹಿತರೆ. ಓಕೆ, ಈಗ ಮೂರನೇ ಪಾತಳಿ ಮತ್ತು ಮೂರನೇ ಅಕ್ಷದ ಬಗ್ಗೆ ನಾವು ಇಲ್ಲಿ ನೋಡೋಣ. ಮತ್ತು ಕೊನೆಯ ಪಾತಳಿ ಯಾವುದಾದ್ರೆ ಸ್ನೇಹಿತರೆ ಟ್ರಾನ್ಸ್ವರ್ಸ್ ಪ್ಲೇನ್ ಅಥವಾ ಇದಕ್ಕೆ ನಾವು ಹಾರಿಜಾಂಟಲ್ ಪ್ಲೇನ್ ಅಂತ ಕೂಡ ಕರಿತೀವಿ. ಏನಿದು ಟ್ರಾನ್ಸ್ವರ್ಸ್ ಪ್ಲೇನ್ ಅಂದರೆ ಮಾನವನ ದೇಹವನ್ನು ನಡುಭಾಗದಲ್ಲಿ ಅಡ್ಡಲಾಗಿ ಮೇಲ್ಭಾಗ ಮತ್ತು ಕೆಳಭಾಗ ಎಂದು ಎರಡು ಭಾಗಗಳಾಗಿ ವಿಭಜಿಸುವ ಒಂದು ಕಾಲ್ಪನಿಕ ತಲ ಅಥವಾ ಮೇಲ್ಮೈ ಆಗಿದೆ ಟ್ರಾನ್ಸ್ವರ್ಸ್ ಪ್ಲೇನ್. ಇಲ್ಲಿ ನೋಡಿ ಸ್ನೇಹಿತರೆ, ಟ್ರಾನ್ಸ್ವರ್ಸ್ ಪ್ಲೇನ್ ಇದು ಏನು ಮಾಡ್ತದೆ ಅಂದರೆ ಮಾನವನ ದೇಹವನ್ನು ಮೇಲ್ಭಾಗ ಮತ್ತು ಕೆಳಭಾಗ ಅಂತ ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ. ಈ ಒಂದು ಪ್ಲೇನ್ಗೆ ಏನಂತ ನಾವು ಕರಿತೀವಿ ಅಂದರೆ ಟ್ರಾನ್ಸ್ವರ್ಸ್ ಪ್ಲೇನ್ ಅಂತ ಕರಿತೀವಿ ಸ್ನೇಹಿತರೆ. ನಾನು ಮೊದಲನೇ ಪ್ಲೇನ್ ಯಾವುದಂತ ಹೇಳಿದೆ, ಸಜೈಟಲ್ ಪ್ಲೇನ್. ಇದು ಮಾನವನ ದೇಹವನ್ನು ಸೈಡ್ ಟು ಸೈಡಾಗಿ ಕಟ್ ಮಾಡ್ತದೆ. ಫ್ರಂಟಲ್ ಪ್ಲೇನ್ ಏನು ಮಾಡ್ತದೆ, ಮಾನವನ ದೇಹವನ್ನು ಫ್ರಂಟ್ ಮತ್ತು ಬ್ಯಾಕ್ ಆಗಿ ಎರಡು ಭಾಗಗಳಾಗಿ ಕಟ್ ಮಾಡುತ್ತದೆ. ಟ್ರಾನ್ಸ್ವರ್ಸ್ ಪ್ಲೇನ್ ಮಾನವನ ದೇಹವನ್ನು ಟಾಪ್ ಮತ್ತು ಬಾಟಮ್ ಆಗಿ ಎರಡು ಭಾಗಗಳಾಗಿ ಕಟ್ ಮಾಡ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಇದನ್ನು ನೆನಪಿಟ್ಕೋಬೇಕು. ಎಸ್ ಅಂದರೆ ಸಜೈಟಲ್ಲು, ಇದು ಸೈಡ್ ಟು ಸೈಡ್ ಕಟ್ ಮಾಡುತ್ತದೆ. ಎಫ್ ಅಂದರೆ ಫ್ರಂಟಲ್ಲು, ಇದು ಮಾನವನ ದೇಹವನ್ನು ಫ್ರಂಟ್ ಮತ್ತು ಬ್ಯಾಕ್ ಆಗಿ ಕಟ್ ಮಾಡುತ್ತದೆ. ಟಿ ಅಂದರೆ ಟ್ರಾನ್ಸ್ವರ್ಸು, ಇದು ಟಾಪ್ ಮತ್ತು ಬಾಟಮ್ ಆಗಿ ಎರಡು ಭಾಗಗಳಾಗಿ ಕಟ್ ಮಾಡುತ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ಬರುವಂತಹ ಅಕ್ಷ ಯಾವುದಂದರೆ ವರ್ಟಿಕಲ್ ಅಕ್ಷ. ಇಲ್ಲಿ ನೋಡಿ, ಇದು ವರ್ಟಿಕಲ್ ಅಕ್ಷ, ಇದು ಲಂಬವಾಗಿದೆ. ಓಕೆ, ಇದು ತಲೆಯಿಂದ ನೇರವಾಗಿ ಪಾದದವರೆಗೆ ಕೆಳಮುಖವಾಗಿ ಹಾದು ಹೋಗುವ ಲಂಬ ರೇಖೆಯಾಗಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಕ್ರೀಡೆಗಳಲ್ಲಿ ಈ ಒಂದು ಪಾತಳಿಯಲ್ಲಿ ನಡೆಯುವಂಥ ಚಲನೆಗಳು ಯಾವುವಂದರೆ ಕ್ರೀಡೆಗಳಲ್ಲಿ ದೇಹವನ್ನು ಅಥವಾ ಅಂಗಾಂಗಗಳನ್ನು ತಿರುಗಿಸುವ ಎಲ್ಲ ಚಲನೆಗಳನ್ನು ಈ ಒಂದು ಪ್ಲೇನ್ನಲ್ಲಿ, ಯಾವ ಪ್ಲೇನ್ನಲ್ಲಿ, ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ನಾವು ಕಾಣಬಹುದು. ಅವು ಉದಾಹರಣೆಯನ್ನು ನಾವು ಮುಂದಿನ ಒಂದು ಸ್ಲೈಡ್ನಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿ ಉದಾಹರಣೆಯನ್ನು ನೋಡೋಣ ಸ್ನೇಹಿತರೆ.
ಯಾವುದಕ್ಕೆ ಅಂದರೆ ವರ್ಟಿಕಲ್ ಆ್ಯಕ್ಸಿಸ್ ಮತ್ತು ಟ್ರಾನ್ಸ್ವರ್ಸ್ ಪ್ಲೇನ್ಗೆ. ಟ್ರಾನ್ಸ್ವರ್ಸ್ ಪ್ಲೇನ್ ಮತ್ತು ವರ್ಟಿಕಲ್ ಆ್ಯಕ್ಸಿಸ್ಗೆ ಉದಾಹರಣೆ ಯಾವಂದರೆ ಇಲ್ಲಿ ಕ್ರಿಕೆಟ್ನಲ್ಲಿ ಹುಕ್ ಶಾಟ್ ಮತ್ತು ಪುಲ್ ಶಾಟ್ ಇವು ಯಾವ ಒಂದು ಪ್ಲೇನ್ನಲ್ಲಿ ಈ ಎರಡು ಚಲನೆಗಳು ನಡೆಯುತ್ತವೆ ಅಂದರೆ ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ಈ ಎರಡು ಚಲನೆಗಳು ನಡೆಯುತ್ತವೆ. ನೀವು ನೋಡಿರ್ಬೋದು ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ಹುಕ್ ಶಾಟ್ ಮತ್ತು ಪುಲ್ ಶಾಟ್ ಮಾಡುವಾಗ ಕ್ರೀಡಾಪಟು ತನ್ನ ದೇಹದ ಮೇಲ್ಭಾಗವನ್ನು ಈ ರೀತಿಯಾಗಿ ತಿರುಗಿಸ್ತಾನೆ. ಈ ರೀತಿಯಾಗಿ ನಡೆಯುವಂತಹ ಚಲನೆ ಯಾವ ಒಂದು ಪ್ಲೇನ್ನಲ್ಲಿ ನಡೆಯುತ್ತದೆ ಅಂದರೆ ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ನಡೆಯುತ್ತದೆ. ಯಾವ ಅಕ್ಷದ ಸುತ್ತಮುತ್ತ ಈ ಒಂದು ಚಲನೆ ನಡೀತದೆ ಅಂದರೆ ಸ್ನೇಹಿತರೆ, ಇಲ್ಲೊಂದು ಅಕ್ಷ, ಈ ಅಕ್ಷಗೆ ಏನಂತ ಕರಿತೀವಿ, ವರ್ಟಿಕಲ್ ಆಕ್ಸಿಸ್ ಅಂತ ಕರಿತೀವಿ. ಈ ವರ್ಟಿಕಲ್ ಅಕ್ಷದ ಸುತ್ತಮುತ್ತ ಈ ಒಂದು ಚಲನೆ, ತಿರುಗಿಸುವಂತಹ ಚಲನೆ ನಡೆಯುತ್ತದೆ. ಇದರ ಜೊತೆಗೆ ಡಿಸ್ಕಸ್ ಮತ್ತು ಹ್ಯಾಮರ್ ಥ್ರೋನಲ್ಲಿ ಕ್ರೀಡಾಪಟು ತನ್ನ ಸುತ್ತ ಸುತ್ತುತ್ತಾನೆ. ಈ ಚಲನೆ ಕೂಡ ಯಾವ ಪ್ಲೇನಲ್ಲಿ ನಡೀತದೆ ಅಂದರೆ ಸ್ನೇಹಿತರೆ ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ನಡೆಯುತ್ತದೆ. ಮತ್ತು ಯಾವ ಅಕ್ಷದ ಸುತ್ತಮುತ್ತ, ಇಲ್ಲಿ ಈ ಒಂದು ಅಕ್ಷ, ಯಾವ ಅಕ್ಷ, ವರ್ಟಿಕಲ್ ಅಕ್ಷ, ಈ ಅಕ್ಷದ ಸುತ್ತಮುತ್ತ ಈ ಒಂದು ಚಲನೆ ನಡೆಯುತ್ತದೆ. ಹಾಗಾಗಿ ಎಲ್ಲ ಕ್ರೀಡೆಯಲ್ಲಿ ಹೀಗೆ ತಿರುಗುವ ಚಲನೆಗಳು ಟ್ರಾನ್ಸ್ವರ್ಸ್ ಪ್ಲೇನಲ್ಲಿ ಮತ್ತು ವರ್ಟಿಕಲ್ ಆಕ್ಸಿಸ್ ಸುತ್ತಮುತ್ತ ಈ ಚಲನೆಗಳು ನಡೆಯುತ್ತವೆ ಸ್ನೇಹಿತರೆ. ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ಮುಖ್ಯವಾಗಿ ಈ ಕೆಳಗಿನ ಚಲನೆಗಳು ನಡೆಯುತ್ತವೆ. ಯಾವ ಚಲನೆಗಳಂದರೆ ಸ್ನೇಹಿತರೆ ರೊಟೇಷನ್ ಚಲನೆಗಳು ಮತ್ತು ಸುಪೈನೇಷನ್, ಪ್ರೋನೇಷನ್. ನಾನು ಸುಪೈನೇಷನ್, ಪ್ರೋನೇಷನ್ ಅಂದರೆ ಏನಂತ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಸುಪೈನೇಷನ್, ಪ್ರೋನೇಷನ್ ಅರ್ಥ, ಅದರ ವಿವರಣೆ ಬೇಕಂದರೆ ನೀವು ಆ ಒಂದು ವಿಡಿಯೋನ ನೋಡ್ಬೋದು. ರೊಟೇಷನ್ ಅಂದ್ರೂ ಕೂಡ ಆ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಟ್ರಾನ್ಸ್ವರ್ಸ್ ಪ್ಲೇನ್ನಲ್ಲಿ ಬರುವಂತಹ ಚಲನೆಗಳು, ಮುಖ್ಯವಾಗಿ ಬರುವಂಥ ಚಲನೆಗಳು ಯಾವುವು ಅಂದರೆ ರೊಟೇಷನ್ ಆಗಿರಲಿ, ಸುಪೈನೇಷನ್ ಮತ್ತು ಪ್ರೋನೇಷನ್, ಇವೆಲ್ಲ ಚಲನೆಗಳು ಈ ಒಂದು ಟ್ರಾನ್ಸ್ವರ್ಸ್ ಪ್ಲೇನ್ ಮತ್ತು ವರ್ಟಿಕಲ್ ಆಕ್ಸಿಸ್ದ ಸುತ್ತಮುತ್ತ ನಡೆಯುತ್ತವೆ ಸ್ನೇಹಿತರೆ. ಇದಿಷ್ಟು ಪ್ಲೇನ್ಸ್ ಮತ್ತು ಆ್ಯಕ್ಸಿಸ್ನ ಬಗ್ಗೆ. ನಾವು ಇಲ್ಲಿ ಏನು ನೋಡಿದ್ದೀವಿ ಅಂದರೆ 3 ರೀತಿಯಾದಂತಹ ಪ್ಲೇನ್ಗಳನ್ನು ನೋಡಿದ್ದೀವಿ ಮತ್ತು 3 ರೀತಿಯಾದಂತಹ ಅಕ್ಷಗಳನ್ನು ನೋಡಿದ್ದೀವಿ ಸ್ನೇಹಿತರೆ. ಇಲ್ಲಿ ಹೆಚ್ಚಾಗಿ ನಾವು ಯಾವುದನ್ನು ನೆನಪಿಟ್ಕೋಬೇಕಂದ್ರೆ ಈ ಪ್ಲೇನ್ಗಳು ಮತ್ತು ಆ್ಯಕ್ಸಿಸ್ಗಳು ಯಾವ ಪ್ಲೇನ್ನಲ್ಲಿ ಯಾವ ಅಕ್ಷ ಇರುತ್ತದೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ಇದರ ಜೊತೆಗೆ ಯಾವ ಪ್ಲೇನ್ನಲ್ಲಿ ಯಾವ ರೀತಿಯಾದಂತಹ ಚಲನೆಗಳು ನಡೆಯುತ್ತದೆ ಅಂತ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನಾನು ಮತ್ತೊಂದು ಸಲ ಹೇಳ್ತೀನಿ. ಫ್ರಂಟಲ್ ಪ್ಲೇನ್ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಕಟ್ ಮಾಡೋದು. ಟ್ರಾನ್ಸ್ವರ್ಸ್ ಪ್ಲೇನ್ ಅಂದರೆ ಟಾಪ್ ಮತ್ತು ಬಾಟಮ್ ಅಂತ ನಮ್ಮ ದೇಹನ ಕಟ್ ಮಾಡೋದು. ಸೆಜೈಟಲ್ ಪ್ಲೇನ್ ಅಂದರೆ ಸೈಡ್ ಟು ಸೈಡ್ ನಮ್ಮ ದೇಹವನ್ನು ಕಟ್ ಮಾಡೋದು. ಈ 3 ಪ್ಲೇನ್ಗಳು. ಇದರ ಜೊತೆಗೆ ಬರುವಂಥ ಅಕ್ಷಗಳನ್ನು ನೆನಪಿಟ್ಕೊಳ್ಳಿ. ಆ ಅಕ್ಷಗಳ ಸುತ್ತಮುತ್ತ ಯಾವ ರೀತಿಯಾಗಿರುವಂಥ ಚಲನೆಗಳಾಗ್ತಾವೆ ಎಂಬುದನ್ನು ನೆನಪಿಟ್ಕೋಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಪ್ಲೇನ್ಸ್ ಮತ್ತು ಆ್ಯಕ್ಸಿಸ್ನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬೇರೆ ಟಾಪಿಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮತ್ತೆ ಯಾವ ರೀತಿಯಾದಂತಹ ವಿಡಿಯೋಗಳು ಬೇಕು ಮತ್ತು ನಾನು ಹೇಳುವ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಬೇಕಂದರೆ ಮತ್ತು ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕನ್ನು ತೆಗೆದುಕೊಂಡು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.